ಅಪ್ಪಾ ನಿಧಾನ ಕಣೆ, ಸಹನೆ ಬಿಸಿ ಅದೇ ಸುಟ್ಟೋಯ್ತೈತ್ ಕಣೆ. ಅಕ್ಕ ಊಟ ಮತ್ತೆ ನೋವು ಕಮ್ಮಿ ಆಗ್ಬೇಕಂದ್ರೆ ಬಿಸಿ ಇರ್ಬೇಕಲ್ವೇ? ತಣ್ಣಗ್ ಮಾಡಿದ್ರೆ ಏನ್ ಪ್ರಯೋಜನ ಆಯ್ತದೆ? ಸುಮ್ಕೆ ಇರು. ನಿಧಾನ ಕಣೆ, ನಿಧಾನ ಸರು. ಅಕ್ಕ ಸ್ಯಾನೆ ನೋಯ್ತಾ ಇದ್ರೆ ಈಗಲೇ ಹೇಳ್ಬಿಡು, ಈಗಲೇ ಆಸ್ಪತ್ರೆಗೆ ಹೋಗಿ ಬಂದ್ಬಿಡೋಣ. ಅದೆಲ್ಲ ಏನು ಬೇಡ, ಸುಮ್ಕೆ ಇರು. ಕಲ್ಪನಾ ಮೇಡಮ್ ನಂಗೆ ಟ್ಯಾಬ್ಲೆಟ್ ಕೊಟ್ಟವ್ರೆ, ಸರಿ ಹೋಯ್ತದೆ. ಅಲ್ಲ ಕಣೆ ಅಕ್ಕ, ನೀನು ನಿಮ್ ಮಾವಂಗೆ ಔಷಧಿ ತರಬೇಕು ಅಂತ ಕಾಡಿಗೆ ಹೋದಲ್ಲ, ಈ ಪಾಟಿ ಊದ್ಕೊಳ್ಳಂಗೆ ಬಿದ್ದು ಬಂದಿದ್ಯಲ್ಲ, ಅದ್ ಹೆಂಗೆ ಜಾರ್ ಬಿದ್ದ ನೀನು? ಗೌಡ್ರೆ ಎಲ್ಲಿದ್ದೀರಾ ಗೌಡ್ರೆ? ಬನ್ನಿ ಗೌಡ್ರೆ. ನಿಜ ಹೇಳ್ಬೇಕು ಅಂದ್ರೆ ಅಪ್ಪಯ್ಯನ ಕಾಪಾಡಿದ್ದು ನಾನಲ್ಲ, ನಮ್ ಸುಭಾಸ. ಡಾಕ್ಟರ್ಗಳು ಜೀವ ಉಳಿಸೋದಕ್ಕೆ ಡಾಕ್ಟರ್ ಅಂತ ಹೇಳ್ತಾರೆ. ಇವತ್ತು ನೀನು ನನ್ನ ಪ್ರಾಣ ಕಾಪಾಡಿದ್ದಿ. ನೀನು ಒಂಥರ ಡಾಕ್ಟರ್ ಕಣ್ಲ. ಲೇ ಅಕ್ಕ, ನಿನ್ನೆ ಯಾಕೆ ಹೇಳ್ತಾ ಇರೋದು? ಅಲ್ಲ ಸರು, ನಾನ್ ಬಿಟ್ಟು ಬರ್ತೀನಿ ಅಂತ ನಿಂತವ ಯಾರು ಹೇಳಿದ್ದು? ಮತ್ತೆ ಈ ಏಟು ಹೆಂಗ್ ಬಿತ್ತು ಹೇಳು? ಅದ್ ಯಾರೋ ಹಿಂದೆಯಿಂದ ಹೊಡೆದಿದ್ದು ಕಣೆ. ಅವ್ರ ಕೈ ಸೇದೋಗ, ಅವ್ರಿಗೆ ಆಪತ್ ಬಂದು ಚಾಪೆ ಸುತ್ಕೊಂಡೋಗ, ಅವ್ರ ಕೈಗೆ ಕರಿನಾಗ್ರಾವ್ ಕಡಿಯ ಹೆಂಗ್ ಹೊಡೆದವ್ರು ನೋಡು, ಹೆಂಗ್ ಊದ್ಕೊಂಡೈತೆ. ಆದ್ರೂ ಇಂಥ ಕೆಲ್ಸ ಯಾರು ಮಾಡಿರ್ಬೋದೆ? ಇದೆಲ್ಲ ಆ ಸುಭಾಸ ಹಟ್ಟಿ ಒಳಗ್ ಬರೋದಕ್ಕೆ ಮಾಡ್ತಾ ಇರೋ ಕೆಲ್ಸ. ಆ ಮಾತನ್ನ ಹೇಳಿದ್ರೆ ಯಾರುವೇ ನಂಬಕ್ಕಿಲ್ಲ. ಜೊತೆಗೆ ಅದಕ್ಕೆ ಏನು ಸಾಕ್ಷಿ ಇಲ್ಲ. ಅದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಕೆ ಇವನಿ. ಅಕ್ಕ ನಿನ್ನ ಅಲ್ವೇ ಕೇಳ್ತಿರೋದು, ಹೊಡೆದಿದ್ ಯಾರು? ಅವ್ರೇನಾದ್ರೂ ನಾನು ಮುಂದೆ ಬಂದು ನನ್ಗೆ ಹೊಡೆದಿದ್ರೆ ನನಗೆ ಗೊತ್ತಾಗಿರೋದು, ಅವಾಗ ಏನಾದ್ರೂ ವಿಚಾರಿಸ್ಬೋದಿತ್ತು. ಆದ್ರೆ ಅವ್ನು ಹೊಡೆದಿದ್ದು ನನ್ನ ಬೆನ್ನಿಂದೆ. ಅದಕ್ಕೆ ಗಾಯದ ನೋವು ಮಾತ್ರ ಉಳ್ಕೊಂಡದೆ. ಗಾಯ ಮಾಡಿದ್ ಯಾರು ಅಂತವಾ ಗೊತ್ತಿಲ್ಲ. ಅಕ್ಕ ನೀನ್ ಹೇಳ್ತಾ ಇರೋದ್ ಕೇಳ್ತಿದ್ರೆ ನಂಗೆ ಮೈಯೆಲ್ಲ ಜುಮ್ ಅಂತ ಅದೆ. ಫ್ರೀಯಾಗಿ ಗೆಪ್ತಿ ಮಾಡ್ಕೋ ಅಕ್ಕ. ಇಂಥ ಕುತಂತ್ರದ ಕೆಲಸ ಮಾಡೋಗವ್ರೆ ಅಂದ್ಮೇಲೆ ಒಂದ್ ಸಣ್ಣ ಸುಳಿವಾದ್ರೂ ಬಿಟ್ಟಿರ್ತಾರೆ. ತಾಳ್ಮೆಯಿಂದ ಯೋಚನೆ ಮಾಡು, ಅವ್ರನ್ನ ಮಾತ್ರ ಸುಮ್ಕೆ ಬಿಡ್ಬೇಡ. ಇಲ್ಲ ಸರು, ಏಟೆ ಗೆಪ್ತಿ ಮಾಡ್ಕೊಂಡ್ರು ಗೆಪ್ತಿಗೆ ಬರ್ತಾ ಇಲ್ಲ. ನಾನೇ ಜೋರಾಗಿ ಹೊಡೆದ್ರು ಅಲ್ವೇ, ಅದಕ್ಕೆ ಜ್ಞಾನ ತಪ್ಪಿ ಬಿದ್ಬಿಟ್ಟೆ. ಅವ್ರು ಯಾರಾದ್ರೂ ಆಗ್ಲಿ, ಅವ್ರ ಮಾತ್ರ ಸಂದಕ್ಕಿರಕ್ಕಿಲ್ಲ. ಅಬ್ಬಾ ನಂಗೆ ಇವಾಗ ಸಮಾಧಾನ ಆಯ್ತು. ಮೈ ಮೇಲೆ ಒಡವೆ ಇದ್ರೆ ಮನ್ಸಿಗೆ ಏನೋ ಒಂಥರ ಖುಷಿ ಕಣವ. ಅವ್ವ ಏನ್ ಯೋಚನೆ ಮಾಡ್ತಿದ್ಯಾ? ನೀನ್ ಈಟೋನ್ ಖುಷಿಯಾಗಿರೋದ್ ನೋಡ್ತಿದ್ರೆ ಯಾರಿಗೋ ಗೋರಿ ಕಟ್ಟೋ ಪ್ಲಾನ್ ಮಾಡ್ತಿದ್ಯಾ ಅನಿಸ್ತಾದೆ. ಹೌದು ಚಿತ್ರ, ಗೋರಿ ಕಟ್ಟೋ ಪ್ಲಾನೇ ಮಾಡ್ತಾ ಇದ್ದೀನಿ. ನೋಡ್ಲ ಸುಭಾಷ, ನೀನ್ ಬುತ್ತಿ ಇಲ್ಲದೆ ಮಾಡ್ಕೊಂಡಿದ್ದ ಎಡವಟ್ಟಿಗೆ ನಿನ್ನನ್ನು ಕಾಪಾಡಕ್ಕೆ ಒಂದೊಂದು ದಿನನೂ ಒತ್ತಾಡ್ ಸತ್ತಿದ್ದೀನಿ ಕಣ್ಣ. ಆದ್ರೆ ಈಗ ನಾನ್ ಮಾಡಿದ ತಪ್ಪನೆ ಮರ್ತು ನನ್ನನ್ನೇ ಒಳಗೆ ಸೇರ್ಕೊಳಂಗ್ ಮಾಡ್ಬಿಟ್ಟೆ. ಈಗ ನೀನು ಈಶ್ವರಿ ತರ ಯೋಚನೆ ಮಾಡಿದ್ಯಲ್ಲ, ಅದು ನನಗೆ ಸಂತೋಷ ಕೊಡ್ತಾರೆ. ಅಮ್ಮ, ನಿನ್ನ ಮಗಾಗಿ ಈಟು ಬುದ್ಧಿ ಓಡಿಸ್ತಿಲ್ಲ ಅಂದ್ರೆ ಹೆಂಗ್ ಹೇಳು? ಹ್ಞೂ ಸುಭಾಷ, ಈಟ್ ದಿನದಿಂದ ನೀನು ಆ ಶಿವರಾಮೆ ಕೊಡೋದು ವಿಶ್ವಾಸ ಗಳಿಸ್ಕೋಬೇಕು. ಆ ಭದ್ರನ್ ಸಿಗ್ತಿರೋ ಮರವಾದೆ ಗೌರವ ನಿನಗೂ ಸಿಗ್ಬೇಕು ಅಂತ ಕಾಯ್ತಾ ಇದ್ದೆ. ನೋಡ್ತಾ ಸುಭಾಷ, ಅದಿನ ಇವಾಗ ಬಂದ್ಬಿಡ್ತು ಕಣ್ಲ. ಸುಭಾಷ, ಇನ್ನು ಮುಂದಕ್ಕೂ ನೀನಿಡೋ ಪ್ರತಿ ಒಂದು ಎಚ್ಚಲು ಎಚ್ಚರಿಕೆ ಅನ್ನೋದಿರ್ಬೇಕು. ನೀನ್ ಇವಾಗ ಕಳಿಸಿರೋ ಪ್ರೀತಿ ವಿಶ್ವಾಸನ ಮುಂದಕ್ಕೆ ಇಟ್ಕೊಂಡು ನೀನು ಇನ್ನೂ ದೊಡ್ಡದಾಗಿ ಬೆಳಿಬೇಕು. ಅದನ್ನ ನೋಡಿ ನಾನು ಖುಷಿ ಪಡ್ಬೇಕು. ಅದ್ರಲ್ಲಿ ಯಾವ ಅನುಮಾನನೂ ಇಲ್ಲ ಕಣವ. ನನ್ ತಮ್ಮ ಬೆಳ್ದೇ ಬೆಳಿತಾನೆ, ನೀನ್ ಕಣ್ಣಾಕ್ಬೇಡ. ಆಮ್ಯಾಕೆ ನನ್ ತಮ್ಮಂಗೆ ದೃಷ್ಟಿ ಆಗ್ಬಿಡ್ತದೆ. ಇದು ಕಣ್ಣಾಗ್ತಾ ಇರೋದಲ್ಲ ಚಿತ್ರಕ್ಕ, ನಮ್ಮಮ್ಮ ನನ್ನ ಬಗ್ಗೆ ಹೆಮ್ಮೆ ಪಡ್ತಾ ಇರೋದು. ನಾನ್ ಮುಂದೆ ಹೇಗಿರ್ಬೇಕು ಅಂತ ದಾರಿ ತೋರಿಸ್ತಾ ಇರೋದು. ಅಮ್ಮ, ನಾನು ಟೇಮ್ ನೋಡಿ ಶಿವರಾಮೇಗೌಡನ್ ಹೊಡಿಬೇಕು ಅಂತಾನೆ ತಾನೆ ಈ ಕುಳ್ಳೆ ನರಿ ಬೇಸ್ ಹಾಕಿರೋದು. ಆದ್ರೂ ಸುಭಾಷ, ನೀನು ಕಷ್ಟನೇ ಪಡ್ದೆ ಒಂಚೂರು ಮೈಕೈ ನೋವು ಮಾಡ್ಕೊಳ್ದಂಗೆ ಸುಖ ಪಟ್ಬಿಟ್ಟೆ. ಚಿತ್ರ, ಸಿಂಹ ಬೇಟೆ ಆಡಕ್ಕೆ ರಕ್ತ ಬೆವರು ಎರಡೂ ಸುರಿಸ್ತದೆ. ಅದೇ ನರಿ ತನ್ನ ಬುದ್ಧಿವಂತಿಕೆಯಿಂದ ಅದಕ್ಕೇನ್ ಬೇಕೋ ಅದನ್ನ ದಕ್ಕಿಸ್ಕೊತದೆ. ಇದಕ್ಕೆ ಅರ್ಥ ಏನ್ ಗೊತ್ತಾ? ಶಕ್ತಿ ಉಪಯೋಗಿಸಿದ ಸಿಂಹ ಮಾತ್ರ ಗೆಲ್ಲಿಲ್ಲ, ಬುದ್ಧಿವಂತಿಕೆ ಉಪಯೋಗಿಸಿದ ನರಿನೂ ಗೆಲ್ತು ಅಂತ ಅರ್ಥ. ಅದಕ್ಕೆ ನರಿಗೆ ರಿಸ್ಕ್ ಕಮ್ಮಿ, ಫಲ ಜಾಸ್ತಿ. ಅದಕ್ಕೆ ಇನ್ಮ್ಯಾಕೆ ಗೆಲ್ಲೋ ನರಿ ಆಯ್ತೀನಿ ಬಿಡಮ್ಮ. ಸುಭಾಷ, ಕುತಂತ್ರದಿಂದನೇ ಗೆದ್ರುವ ಆ ಕುತಂತ್ರ ಯಾರ ಕಣ್ಣಕ್ಕೂ ಬೀಳಬಾರ್ದು. ಒಂದು ವೇಳೆ ಅದು ಬಿತ್ತು ಅನ್ಕೋ, ಆ ಕ್ಷಣನೇ ಗೆಲುವು ಸೋಲಾಯ್ತದೆ. ಅದಕ್ಕೆ ನಿಯತ್ತಾಗಿ ನಡೆಯೋರು ಧೈರ್ಯವಾಗಿ ಹೋದ್ರುವ ಕುತಂತ್ರ ಮಾಡೋನು ಸುತ್ತಮುತ್ತ ನೋಡಿ ತಲೆ ತೆಗ್ಸ್ಕೊಂಡೇ ಹೋಗ್ಬೇಕು. ಅಮ್ಮ, ನೀನಿಂಗ್ ಯಾಕೆ ಎತ್ತರಿಸ್ತಾ ಇದೀಯ ಅಂತ ನಂಗೆ ಸಂದಾಗ ಅರ್ಥ ಆಯ್ತು. ಅಂದಂಗೆ ಸುಭಾಷ, ನಾವು ಅನ್ಕೊಂಡಿದ್ದನ್ನ ಸಾಧಿಸಕ್ಕೆ ಈಗ ಚಿಂದಂತ ಅವಕಾಶನ ಬೆಳೆಸ್ಕೊಂಡಿದ್ವಿ. ಅದನ್ನ ನೀನ್ ಇನ್ಮ್ಯಾಕೆ ಬುದ್ಧಿವಂತಿಕೆಯಿಂದ ಬಳಸ್ಕೋಬೇಕು. ಆಟೆ ನಿನ್ ಜೊತೆ ಯಾವಾಗಲೂ ನಾವು ಇದ್ದೇ ಇರ್ತೀವಿ. ನೀನ್ ನನ್ನ ಜೊತೆಗಿದ್ದೀರಿ ಅನ್ಮ್ಯಾಕೆ ನನಗೆ ಪೂರಾನೇ ಫಲ ಇದ್ದಂಗೆ. ಏನಿದ್ರು ಸುಭಾಷ್ ಅಂದ್ರೆ ಅಪ್ರ. ಸರು, ಏನಾಯ್ತು? ಅದೇ ಬಾವ, ಅಕ್ಕನ್ ಕುತ್ಕೆ ಊದ್ಕೊಂಡ್ಬಿಟ್ಟಿದ್ಯಲ್ಲ, ಅದಕ್ಕೆ ಶಾಖ ಕೊಡ್ತಾ ಇದ್ದೆ. ಆಗ್ದಲ್ಲೇ ಕೆಲಸ ಎಲ್ಲ ಮಾಡಕ್ ಹೋದ್ರೆ ಹಿಂಗೆ ಆಗೋದು. ತನಿಗ್ ತಾನೇ ಮೇಧಾವಿ, ನನ್ಗೆ ಯಾರು ಬುದ್ಧಿ ಹೇಳ್ಬೇಕಾಗಿಲ್ಲ ಅಂತ ಬಣ್ಣ ತೋರಿದ್ರೆ ಕೂತ್ಕೆ ನೋವು ಆಯ್ತದೆ, ಸ್ವಂಟನೂ ಮುರಿತದೆ. ಯಾರಾದ್ರೂ ಏನಾದ್ರು ಬುದ್ಧಿ ಹೇಳಿದ್ರೆ ಕೋಪ ತೋರ್ಸಕ್ ಬಿಟ್ಬಿಟ್ಟು ಕೇಳು ಸರು. ಅಕ್ಕ ಎಲ್ಲಾ ಕಿತನು ಟೈಮು ಸರಿಯಾಗಿರಕ್ಕಿಲ್ಲ. ಕೆಲವೊಂದ್ ಕಿತ ಹಿಂಗ್ ಕೇಳ್ದಾಗ ಹಿಂಗ್ ಆಯ್ತದೆ ಅಂತ ಹೇಳು ಸರು. ಬಾವಾ ಕೆಟ್ಟಿರೋದು ಟೈಮ್ ಅಲ್ಲ, ಅವ್ಳ ಬುದ್ಧಿ ಅಂತ ಸರು. ಅಕ್ಕ ಪದೇ ಪದೇ ಅದನ್ನ ಹೇಳಿ ನನಗೆ ಕೋಪ ಬರ್ಬೇಡ ಅಂತ ಹೇಳು ಸರು. ಬಾವಾ ನಾನು ಇದನ್ನೇ ಹೇಳಿದ್ದು, ಈ ಕೋಪ ಈ ಕೊಬ್ಬು ಇದನ್ನೆಲ್ಲ ತೋರ್ಸೋದಕ್ಕೆ ಈ ತರ ನೋವಾಗಿರೋದಂತ ಸರು. ಅಕ್ಕ ನಾನೇನಾದ್ರೂ ಬಂದು ನಂಗೆ ಸಾನೆ ನೋವ್ತಾ ಅದೇ ಬಂದ್ಬಿಟ್ಟು ಔಷಧಿ ಹಚ್ಚಿ ಮಸಾಜ್ ಮಾಡ್ಕೊಡು ಅಂತ ಕೇಳಿಲ್ಲ ಅಂತ ಹೇಳು ಸರು. ಏನೋ ನೋವು ತಿಂತಾಳಲ್ಲ ಅಂತ ಹೇಳ್ದೆ, ಕೇಳಕ್ಕಿಲ್ಲ ಅಂತಂದ್ರೆ ಎದ್ದು ಭರತನಾಟ್ಯ ಆಡಕ್ ಕೇಳು. ನಂಗೇನಾಗಬೇಕು? ಏನೋ ಹೋಗ್ಲಿ ಪಾಪ ಅಂತ ಬುದ್ಧಿ ಹೇಳಕ್ ಬಂದೆ ನೋಡು. ನಂಗ್ ಬುದ್ಧಿ ಇಲ್ಲ. ಅದನ್ನಾದ್ರೂ ಒಪ್ಕೊಂಡ್ರಲ್ಲ. ಆಯ್ತು, ನಂಗ್ ಬುದ್ಧಿ ಇಲ್ಲ, ನಾನು ಒಪ್ಕೋತೀನಿ. ಆದ್ರೆ ಇನ್ ಕೆಲವರು ಒಪ್ಕೊಳಕ್ಕೆ ಇಲ್ಲ ಅಂತಾರೆ. ನಾನೊಬ್ಬ ನೋಡು ಅಂತವ್ರಿಗೆ ಹೋಗಿ ಬುದ್ಧಿ ಹೇಳ್ತೀನಿ. ಓಹ್, ದೊಡ್ಡದಾಗಿ ಪಿರುತಿ ಕಾಳಜಿ ಇರೋ ತರ ನನಗೆ ಒಳಗ್ ಬರೋದ್ ನೋಡು. ನೋಡ್ದೆ ಸರು ಹೆಂಗ್ ಮಾತಾಡ್ಬಿಟ್ಟು ಹೋಯ್ತವ್ರೆ ಅಂತ. ಅಲ್ಲ ಕಣೆ ಅಕ್ಕ, ಬಾವಂಗೆ ನಿನ್ಮೇಲೆ ಪಿರುತಿ ಯಾಕ್ರೆ ಏನು ಇಲ್ಲ ಅಂದ್ರೆ ಟೈಮ್ಗೆ ಔಷಧಿ ಮಾತ್ರೆ ತಗೊಂಡು ಏನು ಕೆಲಸ ಮಾಡ್ದಂಗೆ ರೆಸ್ಟ್ ಮಾಡು ಅಂತ ಯಾಕೆ ಹೇಳ್ತಾರೆ ಹೇಳು?
ನೀನೇ ಅವ್ರ ಪಿರುತಿ ಕಾಳಜಿ ಏನು ಅರ್ಥ ಮಾಡ್ಕೊಳ್ದೆ ಸಿಡುಕ್ ಮುತಿ ಸಿದ್ದಿ ತರ ಆಡ್ತಾ ಇದ್ಯಾ. ಯಾವಳಿಗ್ ಬೇಕು ಅವ್ರ ಪಿರುತಿ ಕಾಳಜಿ? ಅಯ್ಯೋ ಪಾಪ ಅಂತ ಕರುಣೆಯಿಂದ ಅಕ್ರೆ ತೋರ್ಸೋದೇನ್ ಬೇಕಾಗಿಲ್ಲ ನಂಗೆ. ಅವ್ವ ತಾಯಿ ಜಗನ್ಮಾತೆ, ನೀವಿಬ್ರು ಹಿಂಗೆ ಜಗಳ ಆಡ್ಕೊಂಡೆ ಪ್ರೀತಿ ಮಾಡಿ ನಂಗೇನಾಗ್ಬೇಕು? ಯಾವಾಗ್ಲೂ ಒಳ್ಳೆ ಚಿಕ್ಕ ಐಕ್ಲಂಗ್ ಕಿತ್ತಾಡ್ತಾ ಇರ್ತೀರಾ. ಅದ್ ಯಾವಾಗ ಬುದ್ಧಿ ಬಂದದೋ ನಾ ಕಾಣೆ. ಸರು ನನ್ ಕುತ್ತಿ ಕಡೆ ಅದು ನೀನ್ ನೋವು ಕಮ್ಮಿ ಆಗ್ಬೇಕಂತ ಸಾಕ ಕೊಡ್ತಿದ್ಯಾ? ಇಲ್ಲ ಇದೇ ನಿಮ್ದಲ್ಲಿ ನೀನ್ ಕೋಪ ತೀರ್ಸ್ಕೊತಾ ಇದ್ಯಾ? ನೀನು ಯಾವಾಗ್ಲೂ ಬಾವಂಗೆ ಹಿಂಗೆ ಎದುರುತ್ರ ಕೊಡ್ತಾ ಇರು, ನಾನು ಹಿಂಗೆ ಮಾಡ್ತೀನಿ. ಲೇ ನೀನ್ ನನ್ ತಂಗಿ ಕಡೆ. ಆಯ್ತಾಯ್ತು ಇವಾಗ ನಿಮ್ಮ ಆರೋಗ್ಯ ಹೇಗಿದೆ ಗೌಡ್ರೆ? ಈಗೇನು ತೊಂದರೆ ಇಲ್ಲ, ಹೊಸಿ ಸುಸ್ತದೆ. ಡಾಕ್ಟ್ರು ರೆಸ್ಟ್ ಮಾಡಕ್ಕೆ ಹೇಳೋದು. ಒಳ್ಳೆಯದು, ನೀವು ಇನ್ನೂ ಹೊಸ ದಿನ ರೆಸ್ಟ್ ಮಾಡಿ. ಇವನಿಗಿಂತ ಮೊದಲು ರಾಜಕೀಯಕ್ಕೆ ಬಂದು ಸತತವಾಗಿ ಗೆದ್ಕೊಂಡು ಬಂದಿದ್ರು ನಾನಿನ್ನೂ MLA ಆಗಿ ಇವನಿ. ಈ ಶಿವರಾಮೇಗೌಡನ ಅದೃಷ್ಟ ನೋಡು, ಮೊದಲನೇ ಕಿತ್ತ ಗೆದ್ಬಿಟ್ಟೆ ಮಂತ್ರಿನೂ ಆಗೋದ. ಹಂಗೆ ಪಕ್ಷ ಸರ್ಕಾರ ಜನಗಳ ತವೇನು ಒಳ್ಳೆ ಹೆಸರು ಗಳಿಸ್ಕೊಂಡ. ಮನೇಲಿ ಹಿಂಗೆ ರಾಜನಾಗಿರೋದಕ್ಕೆ ರಾಜಯೋಗ ಒಲ್ದು ಬಂದಿರೋದು ಅನ್ಸುತ್ತೆ. ನಮ್ಮೆಲ್ಲ ಸಾಹೇಬರು ಶಾಲೆ ತೊಂದರೆ ತೊಗೊಂಡು ನಮ್ಮ ಮನೆ ಗಂಟ ಬಂದವ್ರೆ ಅಂದರೆ ಅದೇ ಆಶ್ಚರ್ಯ ಆಗ್ತಾ ಇದೆ ನಾಯಕರೇ. ಯಾಕೆಂದರೆ ನಾವಿಬ್ರು ಒಂದೇ ಪಕ್ಷದಾಗಿದ್ರು ಒಂದು ಕಿತ್ತನೂ ಸಂಪತ್ ಕುಮಾರು ನಮ್ಮ ಮನೆ ಗಂಟ ಬಂದಿದ್ದೇ ಇಲ್ಲ. ಇದರಲ್ಲಿ ತೊಂದರೆ ಆಗಲಿ ಆಶ್ಚರ್ಯ ಆಗಲಿ ಏನಿದೆ ಗೌಡ್ರೆ? ನೀವು ನಮ್ಮ ಸರ್ಕಾರದ ಮಂತ್ರಿಗಳು, ಮೇಲಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು, ನಿಮ್ಮ ಆರೋಗ್ಯ ವಿಚಾರಿಸೋದು ನಮ್ಮ ಕರ್ತವ್ಯ ಅಲ್ವೇ? ನಿಜ ಹೇಳಬೇಕು ಅಂತಂದ್ರೆ ವಿಷಯ ಗೊತ್ತಾಗ್ತಾ ಇದ್ದಾಗೆ ಬಂದ್ಬಿಡುವ ಅನ್ಕೊಂಡೆ. ಆದ್ರೆ ಮುಖ್ಯಮಂತ್ರಿಗಳು ಅಲ್ಲೋಗಿ ಗದ್ದಲ ಮಾಡಬೇಡಿ ಅಂತ ಆದೇಶ ಮಾಡಿದ್ರು, ಅದಕ್ಕೆ ಸುಮ್ಮನಾಗ್ಬಿಟ್ಟೆ. ನೀವೆಲ್ಲರೂ ನನ್ನ ಮೇಲೆ ಇಟ್ಟಿರೋ ಅಭಿಮಾನಕ್ಕೆ ನನ್ನ ಚಿರಋಣಿ ಸಂಪತ್ತು. ಮತ್ತೆ ಮನೆಯಾಗ ಎಲ್ಲರೂ ಸಂದಾಗಿದ್ದಾರೆಯೇ? ಏನೋ ಇದೀವಿ ಗೌಡ್ರೆ, ಏನೇ ಇದ್ರೂ ಒಂದೊಂದು ಕಿತ್ತ ನೆಮ್ಮದಿ ಅನ್ನೋದು ಇರೋದಿಲ್ಲ ನೋಡಿ. ಯಾಕಪ್ಪ, ಯಾಕೆ ಇಷ್ಟೊಂದು ಬೇಸರ ಮಾಡ್ಕೊಂಡು ಮಾತಾಡ್ತಾ ಇದೆಯಾ? ನಮ್ಮ ಮಕ್ಕಳು ಜೀವನ ಸರಿ ಇಲ್ಲದೆ ಹೋದಾಗ ಎತ್ತವ್ರಿಗೆ ನೆಮ್ಮದಿ ಅನ್ನೋದು ಎಲ್ಲಿರುತ್ತೆ ಹೇಳಿ? ಯಾಕಪ್ಪ ಸಂಪತ್ತು, ಅಂಥದ್ದೇನಾಯ್ತು? ಏನಂತ ಹೇಳಿ ಗೌಡ್ರೆ, ಮಗಳು ಬದುಕು ಚೆನ್ನಾಗಿರ್ಬೇಕು ಅಂತ ಅದ್ದೂರಿಯಾಗಿ ಮದುವೆ ಮಾಡಿದೆ. ಏನು ಮಾಡಿದ್ರು ಗಂಡ ಹೆಂಡತಿ ಹೊಂದಾಣಿಕೆನೇ ಆಗ್ತಾ ಇಲ್ಲ. ಒಟ್ಟಿಗೆ ಬಾಳಕ್ಕಿಲ್ಲ ಅಂತ ಡೈವರ್ಸ್ ತಗೊಂಡು ಮನೇಲವಳೆ. ಗಂಡ ಮಕ್ಕಳು ಸಂಸಾರ ಅಂತ ಬಾಳಿ ಬದುಕಬೇಕಾದ ಮಗಳು ಹಿಂಗಾಗ್ಬಿಟ್ರೆ ನೋಡ್ಕೊಂಡು ಏನು ಮಾಡೋದು ಹೇಳಿ ಗೌಡ್ರೆ? ನಿಮ್ಮ ಮನೆಯಲ್ಲಿ ಒಬ್ಳು ಮಗಳು ಡೈವರ್ಸ್ ತಕೊಂಡು ಮನೆಯಲ್ಲಿ ಅವಳೆ, ಆದ್ರೆ ನಮ್ಮ ಮನೆಯಲ್ಲಿ ಇಬ್ರು ಬ್ಯಾಡ ಅಂತ ತೀರ್ಮಾನ ಮಾಡ್ಕೊಂಡು ದೂರನೇ ಆಗ್ಬಿಟ್ಟವ್ರೆ. ಇನ್ನಿಬ್ರು ಕೋರ್ಟಲ್ಲಿ ಕೇಸ್ ಹಾಕೊಂಡು ದೂರ ಆಗಕ್ಕೆ ನಿಂತ್ಬಿಟ್ಟವ್ರೆ. ಬರೀ ನಮ್ಮನೆ ಅನ್ಕೊಂಡ್ರೆ ಎಲ್ಲರ ಮನೆ ದೋಸೆನೂ ತೂತಯ್ಯ ಅನ್ನೋ ಮಾತು ದಿಟ ಆಯ್ತಾ ಅದೇ. ಈ ಕಾಲದವಕ್ಕೆಲ್ಲ ಅದೇನಾಗಿದೆಯೋ. ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗ್ತಾ ಇದೆ. ಬೇಸರ ಮಾಡ್ಕೊಬೇಡ ಸಂಪತ್ತ. ಹಣೆ ಬರೋಕ್ಕೆ ಹೊಣೆ ಯಾರು? ಯಾರು ಬದುಕಲ್ಲಿ ಏನಾಗಬೇಕು ಅಂತ ಅದ್ಯಾವ್ರು ಮೊದಲೇ ಬರ್ಬಿಟ್ಟಿರ್ತಾನೆ. ಏನು ಹಣೆ ಬರೋಣ ಕಾಣೆಗೌಡ್ರೆ, ಅವಳೊಬ್ಳು ಬದುಕು ಸರಿ ಹೋಗ್ಬಿಟ್ರೆ ನನಗೊಂಥರ ನೆಮ್ಮದಿ. ಇದೆಯಾ ಯೋಳಿ ದಿಟ ಹೇಳ್ಬೇಕು ಅಂತಂದ್ರೆ ನಮ್ಮ ಅಟ್ಟಿಯವರು, ನಮ್ಮ ಊರವರೆಲ್ಲ ಇವತ್ತು ಮೊದಲಿನ ಥರ ಓಡಾಡ್ತಾ ಇರೋದೆ ನಿನ್ನಿಂದ ಮತ್ತೆ ನಿಮ್ಮ ಕಾಲೇಜವರಿಂದ. ಅವ್ರನ್ನ ಉಳಿಸ್ಕೊಳ್ಳೋದಕ್ಕೆ ಮತ್ತೆ ನೀನು ಮತ್ತೆ ನಿಮ್ಮ ಕಾಲೇಜವ್ರು ಮಾಡಿದ ಸೇವೆ ಹೋರಾಟನ ನಾನು ಯಾವತ್ತೂ ಮರೆಯೋಕ್ಕಿಲ್ಲ. ಅದಕ್ಕೆ ನಿಮಗೆ ಮತ್ತೆ ನಿಮ್ಮ ಕಾಲೇಜವ್ರಿಗೆ ಥ್ಯಾಂಕ್ಸ್. ನಮಗಂತೂ ಮನೆ ಒಳಗೆ ಇದೇ ಚಿಂತೆ ಆಗೋಗಿದೆ. ಯೋಚನೆ ಮಾಡ್ಬೇಡಪ್ಪ, ಅದು ಯಾರು ಒಂದು ದಾರಿ ತೋರಿಸ್ತೀನಿ. ಅವ್ರಿಗೂ ಯಾರಾದರೂ ಒಳ್ಳೆ ಸಂಗಾತಿ ಸಿಗ್ತಾನೆ ಬಿಡು. ಅದೇ ಹುಡುಕಾಟದಲ್ಲಿ ಇದ್ದೀನಿ ಗೌಡ್ರೆ ನಾನು. ನಿಮ್ಗೆ ಗೊತ್ತಿರೋ ಒಳ್ಳೆ ಕಡೆ ಯಾವ್ದಾದ್ರು ಒಳ್ಳೆ ಹುಡುಗ, ಡೈವರ್ಸ್ ಆಗಿರೋರು, ಹೆಂಡತಿ ಕಳ್ಕೊಂಡಿರೋರು, ಇಲ್ಲಾಂದ್ರೆ ನನ್ನ ಮಗಳ ಜೀವನದಲ್ಲಿ ಆಗಿರೋದನ್ನೆಲ್ಲ ಅರ್ಥ ಮಾಡ್ಕೊಂಡು ಬಾಳ್ ಕೊಟ್ಟು ಚೆನ್ನಾಗಿ ನೋಡ್ಕೋತೀನಿ ಅಂತ ಮುಂದೆ ಬರೋರು ಇದ್ರೆ ಹೇಳಿ ಗೌಡ್ರೆ. ನಮಗೆ ನಾವು ಶ್ರೀಮಂತ ಆಗಿಲ್ಲ ಅಂದ್ರೂ ಚಿಂತೆ ಇಲ್ಲ, ಒಳ್ಳೆ ಗುಣವಂತ ಆಗಿದ್ರೆ ಸಾಕು ಗೌಡ್ರೆ. ಖಂಡಿತವಾಗ್ಲೂ ಹೇಳ್ತೀನಿ ಬಿಡಪ್ಪ. ನೋಡಿ, ನಿಮ್ಮ ಆರೋಗ್ಯ ವಿಚಾರಕ್ಕೆ ಬಂದು ನಾನು ಕಷ್ಟ ಹೇಳ್ಕೊಂಡು ಕೂತ್ಕೊಂಡ್ಬಿಟ್ಟೆ. ಅದರಲ್ಲಿ ಏನಿದೆ, ಕಷ್ಟ ಸುಖ ಹಂಚ್ಕೊಂಡ್ರೆ ಅಲ್ವಾ ಸ್ನೇಹ ಸಂಬಂಧ ಗಟ್ಟಿಯಾಗಿರೋದು. ನಿಮ್ಮ ಮಾತು ನಿಜ ಗೌಡ್ರೆ, ನೀವು ರೆಸ್ಟ್ ಮಾಡಿ, ನಾವೇನು ಬರ್ತೀವಿ. ಸರಿ ನಾಯ್ಕ, ಕೊಟ್ಟು ಬನ್ನಿ. ಸರಿ ಗೌಡ್ರೆ, ಬರ್ತೀವಿ. ಹಾಗೆ ನಾನು ಹೇಳಿದ ವಿಷಯನ ಸ್ವಲ್ಪ ಮನಸ್ಸಿನಾಗ ಹಾಕೊಳ್ಳಿ. ಆಯ್ತು ಸಂಪದ, ಫೋನ್ ಮಾಡಿ ಹೇಳ್ತೀನಿ. ಈಗ ಓಡ್ ಬನ್ನಿ. ಸರಿ ಗೌಡ್ರೆ, ಬರ್ತೀವಿ. ಅಣ್ಣ ನೀವು ಹೋಗಿ ಹೊಸಿ ರೆಸ್ಟ್ ತಗೋ. ಬಂದವ್ರಿಗೆಲ್ಲ ಹುಳ ಹೆಂಗಿತ್ತು ಹೆಂಗ್ ಕಚ್ತು ಅಂತ ಹೇಳಿ ತಲೆ ನೋವು ಬಂದೋಗದೆ. ಇನ್ನೂ ಅದೆಷ್ಟು ಜನ ಬಂದಾರೋ, ನಾವಿನ್ನೂ ಅದೆಷ್ಟು ಗಂಟಲು ನೋಸ್ಕೋಬೇಕು ನಾ ಕಾಣೆ. ನನ್ನ ಮಗ ಈ ರಾಜ್ಯದ ಮಂತ್ರಿ ಅಂದ ಮ್ಯಾಕೆ ಬರೋರು ಹೋಗೋರು ಇದ್ದೇ ಇರ್ತಾರೆ. ನಿಮ್ಗೆ ಹೇಳೋಕ್ಕೂ ಕೇಳೋಕ್ಕೂ ಕಷ್ಟ ಆದ್ರೆ ಒಳಗೋಗಿ ಬಿದ್ಕೊಳ್ಳಿ. ಅದು ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಯಾಕೆ ನಾಟಕ ಮಾಡಿರಿ? ಅದೇನ್ ಮುಖ ನೋಡ್ಕೊಂಡು ನಿಂತಿದ್ಯಾ? ಸುಮ್ಕೆ ಒಳಗೆ ನಡಿ. ಬರೆ ಶಿವರಾಮ, ನೀನು ಹೋಗಪ್ಪ, ಸ್ವಲ್ಪ ಹೊತ್ತು ಮಲ್ಕ. ಆಯ್ತು ಕಣ. ಮಗಳಿಗೆ ಡಿವೋರ್ಸ್ ಆಗಿ ಮಲ್ಲವಳೆ, ಅವಳು ಹುಡುಗನ್ ಹುಡುಕ್ತಾವ್ರೆ ಅಂದ್ಮ್ಯಾಕೆ ಅವಳು ಮದ್ವೆ ಮಾಡ್ಕೊಳ್ಳೋ ಹುಡುಗ ನನ್ನ ಮಗನೇ ಯಾಕಾಗಿರ್ಬಾರ್ದು? ಒಂದು ಮಾತು ಕೇಳ್ಬೋದೆ? ಧಾರಾಳವಾಗಿ ಕೇಳಿ. ನಮ್ಮ ಅಟ್ಟಿಲಿ ಅರ್ಧಕ್ಕರ್ಧ ಜನ ನಿನ್ನ ಕಂಡ್ರೆ ಆಗಲ್ಲ. ಅದರಲ್ಲೂ ಈಶ್ವರಿ ಚಿಕ್ಕವ, ಚಿತ್ರಕ್ಕ, ಅತ್ತೆ ಮತ್ತೆ ವಿನಂತಿಗಂತೂ ನಿನ್ನ ನೋಡಿದ್ರೆ ಶತ್ರು ನೋಡ್ದಂಗೆ ನೋಡ್ತಾರೆ. ಸಮಯ ಸಿಕ್ಕಿದ್ರೆ ಸಾಕು ನಿಂಗೆ ಅವಮಾನ ಮಾಡಿ ಮನೆಯಿಂದ ಆಚೆ ಹಾಕಕ್ಕೆ ನೋಡ್ತಾವೆ. ಅಂಥದ್ರಲ್ಲಿ ನೀನ್ ಮಾತ್ರ ಅದನ್ನ ಯಾವ್ದು ಮನಸ್ಸಲ್ಲಿ ಇಟ್ಕೊಂಡ್ಮೇಲೆ ಅವ್ರ ಪ್ರಾಣ ಉಳಿಸೋದಕ್ಕೆ ಅಂತ ಏಟೆಲ್ಲ ಕಷ್ಟಪಟ್ಟೆ. ಅದೆಲ್ಲ ಇರಲಿ, ಅವ್ರ ಪ್ರಾಣ ಉಳಿಸೋದಕ್ಕೆ ಅಂತ ಕಾಡಿಗೆ ಬೇರೆ ಬಂದೆ. ಅದೇ ನಿನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಮ್ಗೇನಾಗಬೇಕು ಅನ್ಕೊಂಡು ಸುಮ್ಕಾಗ್ಬಿಡ್ತಾ ಇದ್ರು. ಆದ್ರೆ ನೀನು ಒಂದು ಕ್ಷಣ ಯೋಚನೆ ಮಾಡ್ದಂಗೆ ಅವ್ರ ಪ್ರಾಣ ಉಳಿಸಕ್ ನಿಂತ್ಬಿಟ್ಟಲ್ಲ, ಅದು ಹೆಂಗ್ ಸಾಧ್ಯ? ಕೆಟ್ಟೋರ್ಗೂ ಒಳ್ಳೇದನ್ನೇ ಬಯಸ್ಬೇಕು ಅನ್ನೋ ಮಾತನ್ನ ಕೇಳ್ಕೊಂಡು ಬೆಳ್ದಿರೋಳು ನಾನು. ಈಗ ಒಂದ್ ಚೇಳು ಇರ್ತದೆ ಅಂತ ಅನ್ಕೊಳ್ಳಿ, ಅದು ಯಾರನ್ನ ಕಂಡು ಕುಕ್ತಾನೆ ಇರ್ತದೆ. ಯಾಕಂದ್ರೆ ಅದ್ರ ಗುಣನೇ ಕುಕ್ಕೋದು. ಹಂಗನ್ಬಿಟ್ಟು ನಾವು ತಿರುಗಿ ಅದನ್ನ ಕುಕ್ಕಕ್ಕೆ ಹೋಗಕ್ಕಿಲ್ಲ, ಯಾಕಂದ್ರೆ ಅದ್ ನಮ್ ಗುಣ ಅಲ್ಲ. ಅವ್ರ ದ್ವೇಷ ಸಾಧಿಸ್ತಾ ಇದಾರೆ ಅನ್ಬಿಟ್ಟು ನಾವು ದ್ವೇಷ ಸಾಧಿಸಕ್ ನಿಂತ್ಬಿಟ್ರೆ ಅವ್ರಿಗೂ ನಮಗೂ ಏನ್ ವ್ಯತ್ಯಾಸ ಇರ್ತದೆ ಹೇಳಿ? ಯಾರು ಹೆಂಗಾದ್ರೂ ಇರ್ಲಿ, ಯಾವತ್ತೂ ನಮ್ ಗುಣನ ನಾವ್ ಬಿಟ್ಕೊಡ್ಬಾರ್ದು. ಈಟೆಲ್ಲ ನೀವು ನನ್ನ ಕೇಳ್ತಾ ಇದ್ದೀರಾ ಅಲ್ವೇ? ಹಂಗೆ ನಾನು ನಿಮ್ಮನ್ನ ಒಂದ್ ಮಾತು ಕೇಳಲೆ? ಅದೇನ್ ಕೇಳು? ಏನಿಲ್ಲ, ಈಗ್ಲೂ ನನ್ನ ಕಂಡ್ರೇನೆ ನಿಮ್ಗೆ ಆಗಕ್ಕಿಲ್ಲ. ನನ್ ಸವಾಸನೆ ಬೇಡ ಅಂತ ಕೋರ್ಟಲ್ಲಿ ಕೇಸ್ ಹಾಕಿದೀರಾ. ಯಾವಾಗ ನನ್ ಕಡೆಯಿಂದ ನಿಮಗೆ ಬಿಡುಗಡೆ ಸಿಗ್ತದೋ ಅಂತ ಕಾಯ್ತಾ ಇದ್ದೀರಾ. ಆದ್ರೂ ನನ್ ಕಾಡಲ್ಲಿ ಕೆಸರು ಗುಂಡಿಗೆ ಬಿದ್ದಾಗ ನೀವ್ಯಾಕೆ ಬಂದು ನನ್ನ ಕಾಪಾಡಿದ್ರಿ? ಅದನ್ನು ಹೋಗ್ಲಿ,
ನನ್ ಜ್ಞಾನ ತಪ್ಪಿ ಬಿದ್ದಾಗ ಇವಳ ಸಂಬಂಧನೇ ನನಗೆ ಬೇಕಾಗಿಲ್ಲ ಅಂತ ಸತ್ರೆ ಸಾಯ್ಲಿ ಅಂತ ನನ್ನ ಅಲ್ಲೇ ಬಿಟ್ಟು ನೀವು ಬರ್ಬೋದಿತ್ತು. ಆದ್ರೆ ಯಾಕಂಗ್ ಮಾಡ್ಲಿಲ್ಲ? ನೀವೇ ಆಟ ಎಲ್ಲ ಕಷ್ಟ ಪಡ್ತಿದ್ರಿ, ಆದ್ರೂ ನನ್ನನ್ನ ಎತ್ಕೊಂಡ್ ಬಂದು ಏನಕ್ಕೆ ನೀವು ಕಾಪಾಡಿದ್ರಿ? ಯಾಕೆ ಅಂದ್ರೆ ಅದ್ ನಿಮ್ ಗುಣ, ನಿಮ್ ಒಳ್ಳೆತನ. ಕಷ್ಟದಲ್ಲಿ ಯಾರೇ ಇದ್ರೂ ಅವ್ರನ್ನ ಕೈ ಹಿಡಿದು ಕಾಪಾಡ್ಬೇಕು ಅಂತ ಮಾವಯ್ಯ ನಿಮಗೆ ಹೇಳ್ಕೊಟ್ಟಿರೋ ಸಂಸ್ಕಾರ. ಅದೆಲ್ಲ ಏನಿಲ್ಲ. ಆ ಜಾಗದಲ್ಲಿ ಬೇರೆ ಯಾರೇ ಇದ್ರು ನಾನು ಕಾಪಾಡ್ತಾ ಇದ್ದೆ, ಅಂಥದ್ರಲ್ಲಿ ನೀನು